ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಶಶಿ ಥರೂರ್, ಮನೀಶ್ ತಿವಾರಿ, ಸಲ್ಮಾನ್ ಖುರ್ಷಿದ್ ಇವರೆಲ್ಲ ತಮ್ಮ ವಿದೇಶ ಪ್ರವಾಸವನ್ನು ಮುಗಿಸಿಕೊಂಡು ವಾಪಸ್ ದೆಹಲಿಗೆ ಬಂದು ಇಳಿದಿದ್ದಾರೆ. ಬಂದಿಳಿದು ಈಗಾಗಲೇ 4 ದಿನಗಳು ಗತಿಸಿದವು. ಆದರೆ ಕಾಂಗ್ರೆಸ್ ಪಾಳೆಯದಲ್ಲಿ ಯಾವ ರೀತಿಯ ಮೌನ ತಲೆದೋರಿದೆ ಅಂದರೆ, ಭೀಕರ ಯುದ್ಧಕ್ಕೆ ಮುನ್ನ ಇರುವಂಥ ಮೌನ ಇಡೀ ಕಾಂಗ್ರೆಸ್ ಪಾಳೆಯದಲ್ಲಿ ತಲೆದೋರಿದೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಭಾಳ ಹಿಂದೆ ಹೋಗಬೇಕು. ನಾವು ಎಲ್ಲಿಗೆ ಹೋಗಬೇಕು? 2004ಕ್ಕೆ ಹೋಗಬೇಕು. 2004ರಲ್ಲಿ ರಾಹುಲ್ ಗಾಂಧಿ ರಾಜಕೀಯದ ಪ್ರವೇಶ ಮಾಡಿದರು. 21 ವರ್ಷ ಆಗಿದೆ ಈಗ. ಆವಾಗ ಒಂದು ರಾಹುಲ್ ಬ್ರಿಗೇಡ್ ಅಂತ ಇತ್ತು. ಏನು ರಾಹುಲ್ ಬ್ರಿಗೇಡ್? ರಾಹುಲ್ ಗಾಂಧಿ ಈ ವಯಸ್ಸಾದವ್ರನ್ನೆಲ್ಲ ರಾಜಕೀಯದಿಂದ ತೆಗೆದು ಹಾಕಿಬಿಡೋಣ, ಎಲ್ಲ ಯಂಗ್ಸ್ಟರ್ಸಿಂದ ಈ ಕಾಂಗ್ರೆಸ್ ಪಕ್ಷವನ್ನು ಪುನರ್ಸ್ಥಾಪನೆ ಮಾಡೋಣ, ನಾವು ಈ ದೇಶವನ್ನು ಮುನ್ನಡೆಸಬೇಕು ಅನ್ನುವಂಥ ಉಮೇದಿನೊಂದಿಗೆ ರಾಜಕಾರಣಕ್ಕೆ ಬಂದಂಥ ಮನುಷ್ಯ. ಈತನ ಜೊತೆ ಜಿತೇಂದ್ರ ಪ್ರಸಾದ್ ಇದ್ದರು, ಈತನ ಜೊತೆ ಸಚಿನ್ ಪೈಲಟ್ ಇದ್ದರು, ಈತನ ಜೊತೆ ಮಿಲಿಂದ್ ದೇವರಾ ಇದ್ದರು, ಈತನ ಜೊತೆ ಜ್ಯೋತಿರಾದಿತ್ಯ ಸಿಂಧ್ಯಾ ಇದ್ದರು. ಎಲ್ಲರೂ ಒಂದು ಯಂಗ್ ಬ್ರಿಗೇಡ್ ಒಂದು ಇವರ ಜೊತೆ ಇತ್ತು. ಕಾಲಾಂತರದಲ್ಲಿ ನೋಡ್ತಾ ಬನ್ನಿ, ಯಾರ್ಯಾರು ಪ್ರಭಾವಿಯಾಗಿದ್ದಾರೋ, ಯಾರು ಮುತ್ಸದಿಯಾಗಿದ್ದಾರೋ, ಯಾವುದು ರೇಸಿನಲ್ಲಿ ಓಡಬಹುದಾದ ಕುದುರೆ ಇದೆಯೋ ಅದೆಲ್ಲವನ್ನು ಹತ್ತಿಕ್ಕುವಂಥ, ಅದೆಲ್ಲವನ್ನು ಮುಂದೆ ಹೋಗಲಾರದ ಹಾಗೆ ಊನ ಮಾಡುವಂಥ ಒಂದು ಸ್ಥಿತಿಯನ್ನು ಕಾಂಗ್ರೆಸ್ನಲ್ಲಿ ನಿರ್ಮಾಣ ಮಾಡಲಾಯಿತು. ಅಲ್ಲಿರುವಂಥ ಪಟ್ಟಭದ್ರ ಹಿತಾಸಕ್ತಿಗಳು, ಅಲ್ಲಿರುವಂಥ ಕಾಂಗ್ರೆಸ್ ಪಾಳೆಯದ ಗಾಂಧಿ ಪರಿವಾರ, ಎಲ್ಲಿಯಾದರೂ ಈ ಜ್ಯೋತಿರಾದಿತ್ಯ ಸಿಂಧ್ಯಾ, ಎಲ್ಲಿಯಾದರೂ ಈ ಸಚಿನ್ ಪೈಲಟ್, ಎಲ್ಲಿಯಾದರೂ ಮಿಲಿಂದ್ ದೇವರಾ, ಎಲ್ಲಿಯಾದರೂ ಈ ಜಿತೇಂದ್ರ ಪ್ರಸಾದ್ ಮುಂದೆ ಹೋಗಿಬಿಟ್ರೆ ರಾಹುಲ್ ಗಾಂಧಿಗೆ ಎಲ್ಲಿ ಅವಕಾಶ ಇರೋದಿಲ್ವೋ ಎನ್ನುವಂಥ ಕಾರಣಕ್ಕೋಸ್ಕರ ಅವರೆಲ್ಲರನ್ನು ದಮನಿಸುವ ಕೆಲಸವನ್ನು ಮಾಡ್ತಾ ಬಂದರು. ಒಂದು ಕಡೆ ಸ್ವತಃ ರಾಹುಲ್ ಗಾಂಧಿ ಹೇಳಿದರು, ಏನಂತ ಅಂದರೆ, ನಮ್ಮಲ್ಲಿ ಓಡುವ ಕುದುರೆ ಯಾವುದಿದೆ ಅದನ್ನು ದಿಬ್ಬಣಕ್ಕೆ ಹಾಕಲಾಗತ್ತೆ, ಯಾವುದು ದಿಬ್ಬಣದ ಕುದುರೆ ಇದೆ ಅದನ್ನು ಓಡಲಿಕ್ಕೆ ಹಾಕೋಕ್ಕಾಗತ್ತೆ ಅಂತ. ಎಂಥ ಸತ್ಯವಾದ ಮಾತು. ಆದರೆ ಸ್ವತಃ ಅದು ಅವರಿಗೆ ಅನ್ವಯಿಸುತ್ತೆ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ಯಾವುದು ರೇಸ್ ಕುದುರೆ ಇದೆಯೋ ಅದು ರೇಸ್ ಓಡ್ಲಿಕ್ಕೆ ಬಿಡಬೇಕು. ಅದನ್ನು ಬಿಟ್ಟು ಅದನ್ನು ದಿಬ್ಬಣಕ್ಕೆ ನಿಧಾನಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗು. ಮೇಲ್ಗಡೆ ವರ ಕೂತಿರ್ತಾನೆ, ಮುಂದೆ ಬ್ಯಾಂಡ್ ಬಾಜಾ ಬಾರಾತ್ ನಡೀತಾ ಇರ್ತದೆ, ಹಿಂದ್ಗಡೆ ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಹೆಜ್ಜೆ ಮೇಲೆ ಹೆಜ್ಜೆ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಕಲ್ಯಾಣ ಮಂಟಪದವರೆಗೂ ಹೋಗೋ ಕೆಲಸ ಅಷ್ಟೇ. ಅದ್ರ ಕೆಲಸ ಅದಲ್ಲ. ಅದ್ರ ಕೆಲಸ ಇದೆಲ್ಲವನ್ನೂ ತೊರೆದು ಶರವೇಗದಲ್ಲಿ ಧಾವಂತದಲ್ಲಿ ಧಾವಿಸುವಂಥ ಕೆಲಸ ಕುದುರೆ. ಅದು ನಾಗಾಲೋಟದಲ್ಲಿ ಹೋಗುವಂಥದ್ದು. ಅದನ್ನು ದಿಬ್ಬಣದ ಕುದುರೆ ಮಾಡೋದು. ದಿಬ್ಬಣದ ಕುದುರೆ ಯಾವುದಿದೆಯೋ ಅದನ್ನು ರೇಸ್ ಓಡುವಂತ ಕಳಿಸೋದು. ಇದು ಕಾಂಗ್ರೆಸ್ನಲ್ಲಿರುವಂಥ ಸಂಸ್ಕೃತಿ. ಅದನ್ನು ಸ್ವತಃ ರಾಹುಲ್ ಗಾಂಧಿ ಒಪ್ಕೊಂಡಿರೋದು, ನಾನು ಹೇಳ್ತಾ ಇರೋದಲ್ಲ. ಈಗ ಏನಾಗಿದೆ, ದಿಬ್ಬಣದ ಕುದುರೆಯನ್ನು ಓಡಿಸ್ತಾ ಇಲ್ಲ, ರೇಸ್ ಕುದುರೆಗಳಂತೂ ಅಲ್ಲಿಂದ ಹೊರಟು ಹೋಗುವ ಹಾಗೆ ಎಲ್ಲರನ್ನೂ ಓಡಿಸಿ ಆಗೋಗಿದೆ. ಕುಂಟು ಕುದುರೆ ಮುನ್ನಡೆಸ್ತೇನೆ ಅಂತ ಹೇಳ್ತಾರೆ. ನೋಡಿ, 2014 ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರು. ಈ ದೇಶದಲ್ಲಿ ಇಡೀ ರಾಜಕೀಯದ ದಿಕ್ಕು ದೆಸೆಯನ್ನು ಬದಲಿಸಿದಂಥ ಘಟನೆ ಅದು. ನಮ್ಮ ಇತಿಹಾಸದಲ್ಲಿ ದಾಖಲಾಗುವಂಥ ಘಟನೆ ಅದು, ಉಲ್ಲೇಖಾರ್ಹ ವಿಷಯ. ಕಾಂಗ್ರೆಸ್ ಏನು ಮಾಡ್ತದೆ, ಅದಕ್ಕೆ ಒಬ್ಬ ವಿಪಕ್ಷ ನಾಯಕನನ್ನು ವಿರೋಧ ಪಕ್ಷದ ನಾಯಕನನ್ನು ತಂದು ಕೂಡಿಸ್ಬೇಕು. ಯಾರನ್ನು ಕೂಡಿಸಿದ್ರಿ ಇವರು? ತೊಗೊಂಡು ಹೋಗಿ ಮಲ್ಲಿಕಾರ್ಜುನ ಮುತ್ಯಾನ ಕೂಡಿಸಿದರು. ಹಳಬ, ರಾಜಕೀಯದಲ್ಲಿ ತೀರಾ ಹಳಬ, ಇಂದಿರಾ ಗಾಂಧಿ ಕಾಲದಿಂದ ಇದ್ದಂಥ ಮನುಷ್ಯ, ಎಲ್ಲ ಖರೆ. ಆದರೆ ಓಡೋ ಕುದುರೆನ ಇದು. ಮೊದಲನೇದಾಗಿ ಉತ್ತರ ಭಾರತದ ಹಲವು ರಾಜ್ಯಗಳ ಸಂಸತ್ ಸದಸ್ಯರಿರುವಂಥ ಹಿಂದಿ ಪ್ರಾಬಲ್ಯದ ಸಂಸತ್ತು. ಅಲ್ಲಿ ಅಸ್ಖಲಿತವಾಗಿ ಮಾತನಾಡಿ ಅವರನ್ನು ಹೆಡಮುರಿಗೆ ಕಟ್ಟಬೇಕಾದಂಥ ಜವಾಬ್ದಾರಿ ಇರುತ್ತೆ ವಿಪಕ್ಷ ನಾಯಕನಿಗೆ. ಈತನಿಗೆ ಗುಲ್ಬರ್ಗಾದ ಉರ್ದು ಬಿಟ್ಟರೆ ಸರಿಯಾದ ಭಾಷೆ ಬರೋದಿಲ್ಲ. ಎರಡನೇದು, ವಯಸ್ಸಾಗಿದೆ, ನಡಿಲಿಕ್ಕೆ ಬರೋದಿಲ್ಲ. ಪಾಪ ದಡೂತಿ ಆಸಾಮಿ, ಆ ಕಡೆ ಒಬ್ಬರು ಬೇಕು, ಈ ಕಡೆ ಒಬ್ಬರು ಬೇಕು. ಅವರು ಮಾತಾಡಿದ್ದು ಸರಿಯಾಗಿ ಕೇಳಿಸೋದಿಲ್ಲ. ಈ ಲೌಡ್ ಸ್ಪೀಕರ್ನಲ್ಲಿ ಒಳಗಡೆ ಇದು ಹರಿದು ಹೋದರೆ, ಸ್ಪೀಕರ್ದು ಪೇಪರ್ ಅಂತ ಇರೋದು ಮುಂಚೆ, ಅದು ಹೊಡೆದಾಗ ಕೊರ 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 ಸೌಂಡ್ ಬರುತ್ತೆ ಕರ್ಕಶವಾಗಿ. ಆ ರೀತಿ ಈ ಮನುಷ್ಯನ ಮಾತು. ನಾವು ಅವ್ರನ್ನ ಟೀಕೆ ಮಾಡಬೇಕು ಅಂತ ಹೇಳೋದಲ್ಲ. ನೀವು ಯಾವಾಗಲೂ ಒಂದು ಸ್ಥಾನಕ್ಕೆ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ತೀರಂದರೆ ನೀವು ಅದನ್ನು ಸಮರ್ಥಿಸಿಕೊಳ್ಳುವಷ್ಟು ಆತ ಪ್ರಬಲನಾಗಿರಬೇಕು, ಸಮರ್ಥನಾಗಿರಬೇಕು. ಯಾವ ಮಾನದಂಡದಲ್ಲಿ ನೀವು
ಮಲ್ಲಿಕಾರ್ಜುನ ಮುತ್ಯಾನನ್ನು ವಿಪಕ್ಷ ನಾಯಕನನ್ನಾಗಿ ಮಾಡಿದಿರಿ. ಅದು ಯಾವ ಕಾಲಘಟ್ಟದಲ್ಲಿ ಮಾಡಿದಿರಿ? 10 ವರ್ಷ ಸರ್ಕಾರ ಮಾಡಿ ಭ್ರಷ್ಟಾಚಾರದ ತಾರಕಾವಸ್ಥೆಯಲ್ಲಿ ಸರ್ಕಾರವನ್ನು ಬಿಟ್ಟು ಹೋದವರು ನಾಳೆ ನಿಮ್ಮನ್ನು ಹೆಡಮುರಿಗೆ ಕಟ್ಟಿ ನಿಮ್ಮ ಎಲ್ಲ ಭ್ರಷ್ಟಾಚಾರವನ್ನು ನರೇಂದ್ರ ಮೋದಿ ಸರ್ಕಾರ ಹೊರಗಡೆ ಹಾಕತ್ತೆ. ಆವಾಗ ನಿಮಗೆ ಅದನ್ನು ಸಮರ್ಥನೀಯವಾಗಿ ವಿಷಯವನ್ನು ಮಂಡಿಸುವಷ್ಟು ತಾಕತ್ತಿರಬೇಕು. ಜೊತೆಗೆ ಭ್ರಷ್ಟಾಚಾರ ಆಗಿಲ್ಲ ಅಂತ ಸಾಬೀತುಪಡಿಸ್ಲಿಕ್ಕೆ ಇವ್ರ ಹತ್ರ ದಾಖಲಾತಿಗಳಿರಬೇಕು. ಮಾತು ಅಷ್ಟು ಭೋರ್ಗರಿತ ಆಗಬೇಕು. ಸಂಸತ್ನಲ್ಲಿ ಕುಂಟುಗೋತು ಬಂದು ಈ ಮನುಷ್ಯ ಅಲ್ಲಿ ಬಂದು ಉರ್ದುನಲ್ಲಿ ಮಾತಾಡ್ತಾರೆ. ಅರ್ಧ ಉರ್ದು, ಅರ್ಧ ಹಿಂದಿ, ಅರ್ಧ ಹೈದರಾಬಾದಿ ಭಾಷೆ. ಅದನ್ನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದು 3 ಭಾಷೆಗಳವರು ಅದರಲ್ಲಿ ಪರಿಣಿತರಾದವರು ಆತ್ಮಹತ್ಯೆ ಮಾಡ್ಕೋಬೇಕು ಕೇಳಿದರೆ, ಆ ರೀತಿಯದಾದಂಥ ಭಾಷೆ. ಅದಾಯ್ತಾ? ಅದಾದಮೇಲೆ 2019ರಲ್ಲಿ ಬಂಗಾಲಿ ಬಾಬುನ್ ತಂದು ಕೂಡಿಸಿದ್ರಿ, ಅಧೀರ್ ರಂಜನ್ ಚೌಧರಿ. ಅಧೀರ್ ರಂಜನ್ ಚೌಧರಿ ಕಿರ್ಚಾಡುವುದನ್ನು ಬಿಟ್ಟರೆ ಎಂದೂ ಕೂಡ ಸಮರ್ಥನೀಯವಾಗಿ ಯಾವ ವಿಷಯವನ್ನು ಇಡಲೇ ಇಲ್ಲ. ಕೋಲಾಹಲ ಸೃಷ್ಟಿ ಮಾಡುವುದು, ಗೊಂದಲವನ್ನು ಸೃಷ್ಟಿ ಮಾಡುವುದು, ಕಿರ್ಚಾಡುವುದು, ವಾತಾವರಣ ಹಾಳು ಮಾಡುವುದು, ಅರಾಜಕತೆ ಸೃಷ್ಟಿ ಮಾಡುವುದನ್ನು ಬಿಟ್ಟರೆ ಅಧೀರ್ ರಂಜನ್ ಚೌಧರಿ ಒಬ್ಬ ಮುತ್ಸದಿಯಾಗಿ ಹೊರಹೊಮ್ಮಲೇ ಇಲ್ಲ. ಆತ ನಿಮಗೆ 2 ಟರ್ಮ್ನಲ್ಲಿ ನಾಯಕನಾಗಿ ಹೊರಹೊಮ್ಮಿದ. ಹಾಗಾದರೆ ಕಾಂಗ್ರೆಸ್ನಲ್ಲಿ ಬೇರೆ ಯಾರು ಇರಲಿಲ್ವಾ? ಇದ್ದವರನ್ನು ಉಳಿಸ್ಕೊಳ್ಳಿಲ್ಲ. ಯಾವ ಯುವ ಪಡೆ ರಾಹುಲ್ ಬ್ರಿಗೇಡ್ ಅಂತ ಕರಿತಿದ್ರೋ ಅವರು ಸಮರ್ಥರಾಗಿರುವ ಏಕಮೇವ ಕಾರಣದಿಂದ ಅವ್ರನ್ನ ಪಕ್ಷದಿಂದ ಹೊರಹಾಕಲಾಯಿತು ಅಥವಾ ಅವ್ರನ್ನ ದಮನಿಸಲಾಯಿತು. ಅವ್ರ ಪಕ್ಷ ಬಿಟ್ಟು ಹೊರಗಡೆ ಹೋದರು. ಒಬ್ಬ ಸಚಿನ್ ಪೈಲಟ್ ಬಿಟ್ಟರೆ ಬೇರೆ ಯಾರೂ ಪಕ್ಷದಲ್ಲೇ ಉಳಿಲಿಲ್ಲ. ಬೇರೆ ಕಡೆ ಅವರೆಲ್ಲ ಭಾಳ ದೊಡ್ಡ ನಾಯಕರಾಗಿ ಹೊರಹೊಮ್ಮಿದರು. ಇನ್ನು ಇದ್ದವರಲ್ಲಿ ಒಳ್ಳೊಳ್ಳೆ ತಲೆಗಳು ಯಾವಿದ್ವೋ ಅವರಿಗೆ ಸ್ಥಾನಮಾನ ಕೊಡಲಿ. ಉದಾಹರಣೆಗೆ ಗುಲಾಂ ನಬಿ ಆಜಾದ್. ಈತ ಮಹಾರಾಷ್ಟ್ರದ ಅಕೋಲಾದಿಂದ 2 ಸಲ ಎಲೆಕ್ಟ್ ಆದಂಥ ಮನುಷ್ಯ ಗುಲಾಂ ನಬಿ ಆಜಾದ್. ಆತ ಸಮರ್ಥ ವ್ಯಕ್ತಿ ಅನ್ನುವಂಥ ಕಾರಣಕ್ಕೋಸ್ಕರ ಆತನನ್ನು ಸೈಡ್ ಲೈನ್ ಮಾಡಲಾಯಿತು. ಆತನನ್ನು ರಾಜ್ಯಸಭಾ ಸದಸ್ಯನನ್ನಾಗಿ ಮಾಡುವ ಸಾಧ್ಯತೆ ಇತ್ತು, ಅವಕಾಶ ಇತ್ತು, ಮಾಡಲಿಲ್ಲ. ಉತ್ತರ ಭಾರತದ ಒಬ್ಬ ಅಲಹಾಬಾದದ ಉತ್ತರ ಪ್ರದೇಶದಿಂದ ಬಂದಂಥ ಅಲಹಾಬಾದಿ ಅನ್ನೋನು ಇಮ್ರಾನ್ ಅಲಹಾಬಾದಿ, ಆತನನ್ನು ರಾಜ್ಯಸಭಾ ಸದಸ್ಯರನ್ನು ಮಾಡಿದರೆ. ಈ ರೀತಿ ಮಾಡಿದರೆ ಪಕ್ಷದಲ್ಲಿ ಯಾರು ಉಳ್ಕೋತಾರೆ? ಗುಲಾಂ ನಬಿ ಆಜಾದ್ ಬಿಟ್ಟು ಹೋದರು. ಹೋಗುವಾಗ ಯಾವ ರೀತಿಯ ಡ್ಯಾಮೇಜ್ ಮಾಡಿದರು ಅಂದರೆ, ರಾಹುಲ್ ಗಾಂಧಿ ಎಂಥ ಶತದಡ್ಡ, ಎಂಥ ಮೂರ್ಖ, ಎಂಥ ದಡ್ಡ ಶಿಖಾಮಣಿ ಅಂತ ಎಲ್ಲ ಚಾನಲ್ನಲ್ಲಿ ಸಂದರ್ಶನ ಕೊಟ್ಟು ಹೊರಟೋದ. ರಾಹುಲ್ ಗಾಂಧಿ ಮಾಡಿದಂಥ ಡ್ಯಾಮೇಜ್ ಇದಾವಲ್ಲ, ಆ ಡ್ಯಾಮೇಜನ್ನು ಬಂದು ಈತ ಏನು ಗುಲಾಂ ನಬಿ ಆಜಾದ್ ಹೇಳಬೇಕಲ್ಲ, ರಾಹುಲ್ ಗಾಂಧಿ ಮಾತುಗಳೇ ಆತನನ್ನು ಡ್ಯಾಮೇಜ್ ಮಾಡ್ತವೆ. ರಾಹುಲ್ ಗಾಂಧಿಗೆ ಬೇರೆ ಶತ್ರುಗಳು ಬೇಕಾಗಿಲ್ಲ, ನೆನ್ಪಿಟ್ಕೊಳ್ರಿ. ರಾಹುಲ್ ಗಾಂಧಿಯನ್ನು ರಾಜಕೀಯವಾಗಿ ಮುಗಿಸಬೇಕು ಅಂದರೆ ಆತನ ಮೇಲೆ ಯಾವುದೇ ತಂತ್ರ, ಕುತಂತ್ರ, ಷಡ್ಯಂತ್ರ ಏನೂ ಮಾಡಬೇಕಾಗಿಲ್ಲ ರೀ. ರಾಹುಲ್ ಗಾಂಧಿ ಮಾತಾಡ್ಲಿಕ್ಕೆ ಬಿಟ್ಬಿಡ್ಬೇಕು. ಆತ ಮಾತಾಡ್ತಾನೇ ಇದ್ದು ಬಿಟ್ರೆ ಆತ ತಂತಾನೇ ಮುಗಿದು ಹೋಗ್ತಾನೆ. ರಾಹುಲ್ ಗಾಂಧಿ ಅನ್ನುವಂಥ ಒಬ್ಬ ಪ್ರಭೃತಿ ಇದ್ದ ಅನ್ನೋದೇ ಮರ್ತೋಗ್ಬಿಡುತ್ತೆ ಜನರಿಗೆ. ಆ ರೀತಿ ಆತ ತನ್ನನ್ನೇ ತಾನು ಮುಗಿಸಿಕೊಳ್ಳುವಂಥ ತಾಕತ್ತನ್ನು ಹೊಂದಿರೋ ಮನುಷ್ಯ. ಆತನ ಯಾರೂ ಮುಗಿಸ್ಬೇಕಾಗಿಲ್ಲ ಆತನ್ನು. ಇನ್ನು ಅಲ್ಲಿರುವಂಥ ಎಫಿಷಿಯೆಂಟ್ ಇದ್ದಾರಲ್ಲ, ಯಾರು ಗುಲಾಂ ನಬಿ ಆಜಾದ್ ಥರದವರು, ಆ ಗುಲಾಂ ನಬಿ ಆಜಾದ್ ಥರದವ್ರನ್ನ ಉಳಿಲಾರ್ದಾಗಿ ಮಾಡಲಾಯಿತು. ಯಾಕೆ ಇದನ್ನೆಲ್ಲ ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ, ಈಗ ಹೋಗಿರುವಂಥ ವ್ಯಕ್ತಿಗಳಿದಾರಲ್ಲ, ಈ ಮನೀಶ್ ತಿವಾರಿ ಇರಬಹುದು, ಶಶಿ ತರೂರ್ ಇರಬಹುದು, ಸಲ್ಮಾನ್ ಖುರ್ಷಿದ್ ಇರಬಹುದು, ಇವರೆಲ್ಲ ಪಕ್ಷವನ್ನು ಮುನ್ನಡೆಸಬಲ್ಲಂಥ, ಪಕ್ಷಕ್ಕೆ ಧ್ವನಿಯಾಗಬಲ್ಲಂಥ, ನಾಳೆ ಅಪ್ಪಿತಪ್ಪಿ ನಮ್ಮ ದುರ್ದೈವಕ್ಕೆ ಇವರು ಸರ್ಕಾರ ರಚನೆ ಆಗುವಂಥ ಸಂದರ್ಭ ಬಂದಾಗ ಆಯಕಟ್ಟನಲ್ಲಿ ಜಾಗದಲ್ಲಿ ಕೂತು ಸರ್ಕಾರವನ್ನು ಮುನ್ನಡೆಸಬಲ್ಲಂಥ ತಾಕತ್ತಿರುವಂಥ ಜನ. ಅವರನ್ನು ಈಗ ಹೇಗೆ ಹೊರಗಡೆ ಓಡಿಸಬೇಕು ಅಂತ ಕಾಂಗ್ರೆಸ್ ಪಾಳಯದಲ್ಲಿ ಬೆಳಗ್ಗೆ ಎದ್ದರೆ ಚರ್ಚೆ ನಡೀತಾ ಇದೆ. ಶಶಿ ತರೂರ್ನ ಹೊರಗೆ ಹಾಕಿದರೆ ಮುಂದೆ ನಮಗಾಗಬಹುದಾದ ನಷ್ಟ ಏನು? ಹೊರಗೆ ಹಾಕುವಂಥ ಕೆ.ಸಿ. ವೇಣುಗೋಪಾಲ್ ಬೆನ್ನತ್ತಿದ್ದಾರೆ. ಕಿತ್ತಾಕ್ಬಿಡಿ, ಮುಂದೆ ನೋಡ್ಕೊಳ್ಳೋಣ ಅಂತೇಳಿ. ಅಲ್ಲಿ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಕಿತ್ತಾಕಿದ್ರೆ ಯಾವ ರೀತಿ ಪರಿಣಾಮ ಆಗುತ್ತೆ ಅಂತ ಇವ್ರಿಗೆ ಗಾಬರಿ ಶುರುವಾಗಿದೆ. ಆಯಿತಾ? ಶಶಿ ತರೂರ್ ವಿಚಾರ ಅದಾಯಿತು. ಮನೀಶ್ ತಿವಾರಿ ಇವರ ಪರವಾಗಿ ಮಾತನಾಡಲಿಕ್ಕೆ ಅತ್ಯಂತ ಎಫಿಷಿಯೆಂಟ್ ಆದ ಮನುಷ್ಯ. ಆತನನ್ನು ತೆಗೆದು ಹಾಕಿಬಿಟ್ರೆ ಪಕ್ಷಕ್ಕೆ ದೊಡ್ಡ ನಷ್ಟ. ಸಲ್ಮಾನ್ ಖುರ್ಷಿದ್ದು ಮುಸಲ್ಮಾನ, ಅದೇ ದೊಡ್ಡ ಪ್ಲಸ್ ಪಾಯಿಂಟು ಕಾಂಗ್ರೆಸ್ಗೆ. ಒಬ್ಬ ಮುಸಲ್ಮಾನ ತೆಗೆದು ಹಾಕಿಬಿಟ್ಟಿದ್ದೀರಿ ಅಂದರೆ ಕಾಂಗ್ರೆಸ್ಗೆ ಭಾಳ ದೊಡ್ಡ ಏಟು ಅಂತ ಅವರೇ ಭ್ರಮಿಸ್ಕೊಂಡ್ಬಿಡ್ತಾರೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ನಲ್ಲಿ ಭಾಳ ದೊಡ್ಡ ಮಟ್ಟದ ಕೋಲಾಹಲ ಉಂಟಾಗ್ತಾ ಇದೆ. ಇದಕ್ಕೆ ಭಾಳ ಚೆನ್ನಾಗಿ ಯೂಟ್ಯೂಬರ್ ಹೇಳಿದ್ದಾರೆ, ಬಾವು ತೋರ್ಸೇಕರ್ ಅಂತೇಳಿ ಅವ್ರು ಹೇಳಿದ್ದಾರೆ. ಏನಂತಂದರೆ, ಕುದುರೆಗಳ ವ್ಯಾಪಾರದಲ್ಲಿ ಕತ್ತೆಯದೇ ಪಾರುಪತ್ಯ ಅಂಥೇಳಿ ಕುದುರೆ ವ್ಯಾಪಾರ ನಡೀತಾ ಇದೆ. ಕುದುರೆ ವ್ಯಾಪಾರದಲ್ಲಿ ಕುದುರೆ ವ್ಯಾಪಾರವನ್ನು ನೋಡ್ಕೋಬೇಕಾದವ ನಾನು. ಕುದುರೆ ಬಗ್ಗೆ ಯಾರಿಗೆ ಸಮರ್ಥವಾಗಿ ಗೊತ್ತಿದೆಯೋ, ಯಾರು ಅದನ್ನು ಡೀಲ್ ಮಾಡಬಲ್ಲರೋ ಅಂಥವ್ರು ಮಾಡಬೇಕು. ಕತ್ತೆ ತೊಗೊಂಡೋಗಿ ನೀನು ಕುದುರೆ ವ್ಯಾಪಾರ ಮಾಡೋದ್ರೆ ಕತ್ತೆ ಏನು ಮಾಡುತ್ತೆ? ಕುದುರೆ ಬೆಲೆನೇ ಅದಕ್ಕೆ ಗೊತ್ತಿರೋದಿಲ್ಲ.
ಅಂಥ ಸ್ಥಿತಿ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗಿರೋದು. ಈಗೇನಾಗಿದೆ, ಕುದುರೆನ ತಂದು ನಿಲ್ಲಿಸಿಲ್ಲ, ಕತ್ತೆಯನ್ನು ತಂದು ನಿಲ್ಲಿಸಿದ್ದಾರೆ. ಅದು ಕುಂಟ ಕತ್ತೆ. ಆ ಕುಂಟ ಕತ್ತೆಗೆ ನಡೆಯೋಕ್ಕೆ ಬರೋದಿಲ್ಲ. ಇನ್ನು ಈಗಿರೋ ಕತ್ತೆ ವ್ಯಾಪಾರ ಮಾಡಲಿಕ್ಕೆ ಕೂತಿದೆಯಲ್ಲ ಉಳಿದ ಕುದುರೆಗಳನ್ನ ಇಟ್ಕೊಂಡು, ಆ ಕುದುರೆಗಳಲ್ಲಿ ಯಾವ ಕುದುರೆ ರೇಸ್ನಲ್ಲಿ ಓಡತ್ತೆ ಅಂತ ನಾವು ಭಾವಿಸಿರ್ತೇವೋ ಅಂಥದ್ದೊಂದು ರೇಸ್ ಕುದುರೆ ಇದೆಯೋ ಅದನ್ನು ದಿಬ್ಬಣಕ್ಕೆ ಕಳಿಸತ್ತೆ. ಹೋಗಿ ನೀನು ದಿಬ್ಬಣದಲ್ಲಿ ಮದುವೆ ಮನೆಯಲ್ಲಿ ಬ್ಯಾಂಡ್ ಬಾಜಾದ ಹಿಂದೆ ನೀನು ಮುಖದ ಮೇಲೆ ಬಟ್ಟೆ ಹಾಕ್ಕೊಂಡು ನೀನು ದಿಬ್ಬಣದ ಮನೆ ತನಕ ಬಿಟ್ಟು ಬಾ ವಾರನನ್ನ ಅಂತ. ಯಾವ ದಿಬ್ಬಣದ ಕುದುರೆ ಇದೆಯಲ್ಲ ಆ ದಿಬ್ಬಣದ ಕುದುರೆ ರೇಸ್ ಓಡು ನೀನು ಅನ್ನಂತೆ. ಇದು ಇವತ್ತು ರಾಹುಲ್ ಗಾಂಧಿ ಮಾಡ್ತಾ ಇರುವಂಥ ಅತಿ ದೊಡ್ಡದಾದಂಥ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಾ ಇರುವಂಥ ಅಪಚಾರ. G23 ಅಂತ ಇವರು ಶುರು ಮಾಡಿದರು. ಅದನ್ನು ಸಮರ್ಥವಾಗಿ ಇವರು ಮುಂದುವರ್ಸ್ಕೊಂಡು ಹೋಗಿ ಆಂತರಿಕವಾಗಿ ನಡೀತಾ ಇರುವಂಥ ಬಂಡಾಯ ಏನಿತ್ತು ಅದನ್ನು ತೆಗೆದು ಸರಿಯಾದಂಥ ನಾಯಕತ್ವವನ್ನು ಅವತ್ತೇ ಕೊಟ್ಬಿಟ್ಟಿದ್ರೆ 2019 ರಾಹುಲ್ ಗಾಂಧಿ ಹೇಳಿದರು, ನಮ್ಮ ಕುಟುಂಬದವ್ರು ಯಾರು ಬೇಡ, ಬೇರೆದವ್ರು ಯಾರಾದರೂ ಕಾಂಗ್ರೆಸ್ಸನ್ನು ವಹಿಸ್ಕೊಳ್ಳಿ ಅಧ್ಯಕ್ಷರಾಗಿ ಅಂತ ಹೇಳಿ ಹಿತ್ಲ ಬಾಗಿಲಿಂದ ಓಡೋಗಿದ್ರು. ಆ ಸಂದರ್ಭದಲ್ಲಿ ಯಾರಾದರೂ ಒಬ್ಬ ನಾಯಕನನ್ನು ಕೂಡಿಸ್ಬಿಟ್ಟಿದ್ರೆ ಕಾಂಗ್ರೆಸ್ ಏನಾದರೂ ಉದ್ಧಾರ ಆಗ್ತಿತ್ತೋ ಏನೋ. ಆವಾಗ ಸೋನಿಯಾ ಗಾಂಧಿ ಚಡಪಡಿಸಿಕೊಂಡು ಎದ್ದು ಬಂದು ಪೇಚಾಟಕ್ಕೆ ಸಿಲುಕಿದ ಹೊರಗೆ ನಾನು ಹಂಗಾಮಿ ಅಧ್ಯಕ್ಷೆ ಆಗ್ತೀನಿ ಅಂತ ಅಧ್ಯಕ್ಷ ಆಗಿ ಬಂದು ಕೂತು. ಎಷ್ಟು ವರ್ಷ? 2 ವರ್ಷಗಳ ಕಾಲ ಸೋನಿಯಾ ಗಾಂಧಿ ಹಂಗಾಮಿ ಅಧ್ಯಕ್ಷ ಆಗಿ ಉಳ್ಕೊಂಡ್ರು. ಅದಾದ ಮೇಲೆ ಕುಂಟ ಕತ್ತೆನ ತಂದು ಬಿಟ್ಬಿಟ್ರು ರೇಸ್ ಓಡು ಅಂತ. ಯಾವ ರೀತಿಯ ಸ್ಥಿತಿ ಇಲ್ಲಿದೆ? ಈಗ ಅಲ್ಲಿರುವಂಥ ನಾಯಕರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡೋದು, ತನ್ಮೂಲಕ ನಷ್ಟ ಯಾರಿಗೆ? ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಅಲ್ಲ. ಯಾರು ಭಾರತದ ಬಗ್ಗೆ ಮಾತಾಡಿದ್ದಾರೋ, ಯಾರು ನಮ್ಮ ಸೈನ್ಯದ ಪರಾಕ್ರಮವನ್ನು ವಿದೇಶದಲ್ಲಿ ಹಾಡಿ ಹೊಗಳಿದ್ದಾರೋ ಅವರ ಮೇಲೆ ಮೂರ್ತಿ ಭಂಜನ ಮಾಡ್ತಾ ದೇಶಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ. ಏಕೆಂದರೆ ಇವರಾಡುವ ಮಾತುಗಳಿದಾವಲ್ಲ ಅವು ವಿದೇಶಿ ಮಾಧ್ಯಮಗಳಲ್ಲಿ ಭಾಳ ದೊಡ್ಡದಾಗಿ ಬಿತ್ತರಗೊಳ್ತಾ ಇದ್ದಾವೆ. ವಿದೇಶಿ ಮಾಧ್ಯಮದಲ್ಲಿ ಭಾರತದ ಸ್ಟಾರ್ ಕ್ಯಾಂಪೇನರ್ ಯಾರೀಗ ಭಾರತದ ವಿರುದ್ಧ ಸ್ಟಾರ್ ಕ್ಯಾಂಪೇನರ್ಗಳು ಯಾರು ಅಂತ ನೀವು ಕೇಳಿದರೆ ಅಗೇನ್ ದ ಸೇಮ್ ಪವನ್ ಖೇರಾ, ದ ಸೇಮ್ ಜಯರಾಮ್ ರಮೇಶ್, ರಾಹುಲ್ ಗಾಂಧಿ ಇವರ ಹೆಸರುಗಳನ್ನೇ ಹೇಳಲಾಗುತ್ತೆ. ಏಕೆಂದರೆ ಇವರ ವಿಡಿಯೋಗಳೇ ಅಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಅಲ್ಲಿಯ ವಿಪಕ್ಷದವರು, ಅಲ್ಲಿಯ ಆಡಳಿತ ಪಕ್ಷದವರು ಭಾರತವನ್ನು ಟೀಕಿಸುವ ಅಗತ್ಯವೇ ಇಲ್ಲ. ಅದಕ್ಕಿಂತ ಜಾಸ್ತಿ ರಾಹುಲ್ ಗಾಂಧಿ ಮಾಡಿರ್ತಾರೆ. ಇಂಥ ವಿಚಿತ್ರ ಸನ್ನಿವೇಶದಲ್ಲಿ ಭಾರತದ ರಾಜಕಾರಣ ಇದೆ. ಏನಾಗುತ್ತೆ ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.